ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಿನ್ನೆ ನಮ್ಮ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಕಡೆ 5ನೇ ದಿವಸದ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ. ಈ 5ನೇ ದಿವಸದ ಗಣಪತಿಯ ವಿಸರ್ಜನೆಯ ಕಾರ್ಯಕ್ರಮವನ್ನ ಮಾಡಿ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಇವತ್ತು ಯಾರು ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ, ನೋಡ್ಕೊಳ್ತಿರಲಿಲ್ಲ ಅವ್ರನ್ನ, ಯಾರ್ಯಾರು ಷಡ್ಯಂತ್ರ ಮಾಡಿದವ್ರನ್ನ ನೋಡ್ಕೊಳ್ಳೋದು ಅಂತಂದ್ರೆ ಹೊಡಿದು ಬಡದಲ್ಲ, ಸಮಾಜ ಅವ್ರನ್ನ ತಿರಸ್ಕಾರ ಮಾಡಬೇಕು. ಆ ರೀತಿಯಾದಂಥ ಒಂದು ಜಾಗೃತಿಯನ್ನ ನಿರ್ಮಾಣವನ್ನು ನಾವು ಮಾಡಬೇಕು ಸ್ನೇಹಿತರೆ. ನನಗೆ ಇಲ್ಲಿ ಬಂದ ನಂತರ ಮಾಧ್ಯಮದವರು ಕೇಳ್ತಾ ಇದ್ರು, ಅವ್ರು ಹೇಳಿದ್ದೇನು ಅಂತಂದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರದವರು ಅಂತ, ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯಿತು ಅಂತ. ನಾನು ಅವ್ರಿಗೆ ಹೇಳಿದೆ, ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ, ತುಷ್ಟೀಕರಣದ ಪರವಾಗಿ, ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು, ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂಥದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರೆ. ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಪಹಲ್ಗಾಮ್ದಲ್ಲಿ ಒಂದು ಘಟನೆ ನಡೆಯಿತು. ದೇಶದ ಜನರು ಏನಲ್ಲಿ ಪ್ರವಾಸಿಗರಾಗಿ ಹೋಗಿದ್ರು, ಆ ಪ್ರವಾಸಿಗರ ಧರ್ಮವನ್ನು ಕೇಳಿ ಅವರನ್ನು ಹತ್ಯೆ ಮಾಡಿದರು. ಆ ಹತ್ಯೆ ಮಾಡಿದ ನಂತರ ಆಪರೇಷನ್ ಸಿಂಧೂರ ನಡೆಯಿತು. ಈ ಆಪರೇಷನ್ ಸಿಂಧೂರದ ಸಮಯ ಪಾಕಿಸ್ತಾನ ಕೇಳಬಹುದಾದಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ಪಾರ್ಟಿಯವರು ಸರ್ಕಾರಕ್ಕೆ ಕೇಳ್ತಾ ಇದ್ದರು. ಸ್ನೇಹಿತರೆ, ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ತಿಂಗಳುಗಟ್ಟಲೆ ನಮ್ಮ ಸದನವನ್ನು ನಡೀಲಿಕ್ಕೆ ಬಿಡಲಿಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ನಾವು ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಸ್ನೇಹಿತರ ಜೊತೆಗೆ ಹೇಗೆ ಸದನವನ್ನು ನಡೆಸಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಮೊದಲು ಆಪರೇಷನ್ ಸಿಂಧೂರ ಚರ್ಚೆ ಆಗಬೇಕು ಅಂತ ಹೇಳಿ. ಆದರೆ ಆಪರೇಷನ್ ಸಿಂಧೂರದ ಚರ್ಚೆಯ ಸಂದರ್ಭದಲ್ಲಿ ಸ್ನೇಹಿತರೆ, ನಿಮಗೆ ನೆನಪಿರಬೇಕು, ಈ ಪಹಲ್ಗಾಮ್ ಅಟ್ಯಾಕ್ ಮಾಡಿದಂಥವರು ಅವರು ಪಾಕಿಸ್ತಾನದವರು. ಏನು ಗ್ಯಾರಂಟಿ ಏನು ಪಾಕಿಸ್ತಾನದವರು ಅಂತ ಹೇಳಿ? ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಹಿಂದೆ ಮುಂಬೈ ಬ್ಲಾಸ್ಟ್ ನಡೆದಾಗ ಪಾಕಿಸ್ತಾನವನ್ನು ಸೇಫ್ ಮಾಡಲಿಕ್ಕೆ ಪ್ರಯತ್ನ ಮಾಡಿತ್ತು, ಪಾಕಿಸ್ತಾನವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿತ್ತು. ಏನು ಹೇಳಿದ್ರು ಅವಾಗ? ನಮ್ಮ ಸಮಾಜದ, ನಮ್ಮ ದೇಶದ, ನಮ್ಮ ಜನರ ಜ್ಞಾಪಕ ಶಕ್ತಿ, ನೆನಪಿನ ಶಕ್ತಿ ಕಮ್ಮಿ. ಅವಾಗ ಏನು ಹೇಳಿದ್ರು? ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಮಾಡಿದಂಥವರು ಹಿಂದೂ ಟೆರರಿಸ್ಟ್ಗಳು ಅಂತ ಹೇಳಿದರು. ನಾನು ಈ ಒಂದು ಹಿನ್ನೆಲೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಸೇಫ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಹಿಂದೂಸ್ತಾನವನ್ನು, ಹಿಂದೂ ಸಮಾಜವನ್ನು ತಿರಸ್ಕಾರ ಮಾಡಿ ತಮ್ಮ ವೋಟ್ ಬ್ಯಾಂಕಿಗಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಅದೇ ಸಂದರ್ಭದಲ್ಲಿ ಬಾಟ್ಲಾ ಹೌಸ್ನಲ್ಲಿ ಒಂದು ಪ್ರಕರಣ ನಡೆದಿತ್ತು. ಆ ಪ್ರಕರಣದಲ್ಲಿ ಮೋಹನ್ ಚಂದ್ ಶರ್ಮಾ ಅಂತ ಹೇಳಿ ಒಬ್ಬ ಇನ್ಸ್ಪೆಕ್ಟರ್ ಟೆರರಿಸ್ಟ್ಗಳನ್ನು ಹೊಡ್ಲಿಕ್ಕೆ ಹೋಗಿ ಸತ್ತೋದ್ರು. ಒಬ್ಬ ಟೆರರಿಸ್ಟ್ ಸತ್ರೆ ಸೋನಿಯಾ ಗಾಂಧಿ ಟೆರರಿಸ್ಟ್ ಸತ್ತದ್ದಕ್ಕೆ ಕಣ್ಣೀರು ಹಾಕಿದ್ರು. ನಮ್ಮ ದೇಶದ ವೀರ ಜವಾನ ಮೋಹನ್ ಚಂದ್ ಶರ್ಮಾ ಸತ್ತದ್ದಕ್ಕೆ ಕಣ್ಣೀರು ಹಾಕಲಿಲ್ಲ.
ಆದರೆ ಮೋದಿ ಸರ್ಕಾರ ಬಂದಾಗ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಮೋದಿ ಸರ್ಕಾರ ಬಂದ ಮೇಲೆ ಏರ್ ಸ್ಟ್ರೈಕ್ ಆಯಿತು. ಮೋದಿ ಸರ್ಕಾರ ಬಂದ ಮೇಲೆ ಆಪರೇಷನ್ ಸಿಂಧೂರ ಆಯಿತು. ಆಪರೇಷನ್ ಸಿಂಧೂರ ಆದಮೇಲೆ ಪ್ರಶ್ನೆ ನಮಗೆ ಕೇಳ್ತಾರೆ, ಎಷ್ಟು ವಿಮಾನ ಬಿದ್ದು ಎಷ್ಟು ವಿಮಾನ ಹೋದು ಅಂತ ಹೇಳಿ. ಇದರ ಅರ್ಥ ಏನು? ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂತಹ ಉದ್ದೇಶ ಕಾಂಗ್ರೆಸ್ ಪಾರ್ಟಿ ಹೊಂದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತದೆ. ತುಷ್ಟೀಕರಣದ ರಾಜಕಾರಣಕ್ಕಾಗಿ ಯಾವ ರೀತಿ ನಡೀತು? ನಾವು ಯಾವಾಗ ಟೆರರಿಸ್ಟ್ಗಳ ಮೇಲೆ ಬಾಂಬ್ ಹಾಕಿ ಬಂದ್ವಿ, ಆವಾಗ ವಾಪಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದರು. ಯಾವಾಗ ಅವರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾಯಿತು, ಅವರ ಎಲ್ಲ ಏರ್ ಬೇಸ್ಗಳನ್ನು ನಾವು ಧ್ವಂಸ ಮಾಡಿದ್ವಿ. ಆವಾಗ ಪಾಕಿಸ್ತಾನದವರು ಹೇಳಿದರು, ನಾವು ನಮಾಜ್ ಮಾಡಿ ಬಂದು ಭಾರತದ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಮಾಡಿದ್ವಿ, ಅಷ್ಟ್ರಾಗ ಅವ್ರು ನಾವು ನಮಾಜ್ ಮಾಡಿದ್ರಾಗ ನಮ್ಮ ಏರ್ ಬೇಸ್ಗಳನ್ನ ಖಲಾಸ್ ಮಾಡಿದ್ರು ಅಂತ ಹೇಳಿದರು. ಇದು ಇವತ್ತು ಭಾರತ ಸರ್ಕಾರದ ತಾಕತ್ತಾದರೆ ಸ್ನೇಹಿತರೆ, ಕಾಂಗ್ರೆಸ್ ಪಾರ್ಟಿಯವರು ನಮಗೆ ಪ್ರೂಫ್ ಕೇಳ್ತಾರೆ. ಕಾಂಗ್ರೆಸ್ ಪಾರ್ಟಿಯವರು ಆರ್ಟಿಕಲ್ 370 ಬಂದಾಗ ನಾನು ಈ ದೇಶದ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಆಗಿದ್ದೆ. ಏನು ಕೇಳಿದ್ರು? ಅವ್ರ ಹೇಳಿಕೆ ಏನಿತ್ತು? ಪಾಕಿಸ್ತಾನದ ಹೇಳಿಕೆ ಇತ್ತು. ಪಾಕಿಸ್ತಾನದ ಹೇಳಿಕೆ ಇದು ಬ್ಲ್ಯಾಕ್ ಡೇ ಅಂತ. ಕಾಂಗ್ರೆಸ್ ಪಾರ್ಟಿಯ ಹೇಳಿಕೆ ಇತ್ತು, ಇದು ಬ್ಲ್ಯಾಕ್ ಡೇ ಅಂತ. ವಕ್ಫನ್ನು ವಿರೋಧ ಮಾಡಿದ್ರು, ಶಹಬಾನು ಪ್ರಕರಣ, ಟ್ರಿಪಲ್ ತಲಾಕ್, CIA, ಈ ಎಲ್ಲ ಘಟನೆಗಳನ್ನು ನಾನು ನಿಮಗೆ ಯಾಕೆ ನೆನಪು ಮಾಡಿಕೊಡ್ತೀನಿ ಅಂದ್ರೆ, ಈ ದೇಶದಲ್ಲಿರುವಂತಹ ಬಹುಸಂಖ್ಯಾತರ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರ ಮಾಡ್ತಾನೆ ಬಂದಿದೆ ಸ್ನೇಹಿತರೆ. ಯಾವಾಗಲೂ ಷಡ್ಯಂತ್ರ ಮಾಡ್ತಾ ಬಂದಿದೆ. ಆ ಷಡ್ಯಂತ್ರದ ಒಂದು ಭಾಗ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಪ್ರಕರಣ ಸ್ನೇಹಿತರೆ. ಯಾವ್ಯಾವ ರೀತಿ ಮಾಡಿದ್ರು? ಶನಿಸಿಂಗರಾಪುರದಲ್ಲಿ ಘಟನೆ. ಶಬರಿಮಲೆನ ಕೇರಳದ ಇನ್ಚಾರ್ಜ್ ಇದ್ದೆ. ಶಬರಿಮಲೆಯಲ್ಲಿ ಏನಾದರೂ ಮಾಡಿ ಆ ಶ್ರದ್ಧೆಯನ್ನು ಭಂಗ ಮಾಡಬೇಕನ್ನುವಂತಹ ಪ್ರಯತ್ನ. ಶಬರಿಮಲೆಯಲ್ಲಿ ಅದೇ ರೀತಿಯಾಗಿ ಶನಿಸಿಂಗರಾಪುರದಲ್ಲಿ, ಈಗ ಧರ್ಮಸ್ಥಳದಲ್ಲಿ ಆಗಿದ್ದೇನೋ SIT ಮಾಡ್ತೀವಿ ಅಂದ್ರು. ಇವತ್ತು ಪ್ರಶ್ನೆಗಳ ಕಾಂಗ್ರೆಸ್ ಪಾರ್ಟಿಯವರು DK ಶಿವಕುಮಾರ್ ಕೇಳ್ಯಾರ, ಸಿದ್ದರಾಮಯ್ಯನವ್ರು ಕೇಳ್ಯಾರ, SIT ಸ್ವಾಗತ ಮಾಡ್ತೀವಿ ಅಂದರು. ನಾವು ಹೇಳಿದ್ವಿ, ನಾವು ಯಾವ ತನಿಖೆಯನ್ನು ಮಾಡ್ರಿ ಅಂತ. ಇಲ್ಲಿನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳಿದರು. ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ನಾವು ಹೇಳಿದ್ವಿ. ಆದರೆ ಯಾವ ಬಂದಿದ್ನಲ್ಲ ಮುಸುಕುದಾರಿ, ನಿಮ್ಮ ಸ್ನೇಹಿತ, ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ, ಅವನಿಗೆ ಎನ್ಕ್ವೈರಿ ಮಾಡ್ಬೇಕಂತ ಅನ್ನಿಸ್ಲಿಲ್ಲ ನಿಮ್ಗೆ? ಅವನು ಹಿಡ್ಕೊಂಬಂದು ನಾಲ್ಕು ಒದಿಬೇಕಂತ ಅನ್ನಿಸ್ಲಿಲ್ಲ ನಿಮ್ಗೆ? ಮೊದಲ ಎಲ್ಲಿದ್ದೋ ಮಂದಿಪ್ಪ ಈ ಬುರುಡೆ ಅಂತ ಹೇಳಿ. ಸ್ನೇಹಿತರೆ, ಈ ದೇಶದೊಳಗೊಂದು ಕಾನೂನು ಅದ. ನೀವು ಯಾವುದರೆ ಒಂದು ಶವವನ್ನು, ಹೆಣವನ್ನು ಹುಗಿದ್ರ ಅದನ್ನು ವಾಪಸ್ ತೆಗಿಬೇಕಂದ್ರೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕು. ಅನೇಕ ಲಾಯರ್ ಕೂತಾರೆ ಇಲ್ಲಿ. ಆ ಬುರುಡೆ ಎಲ್ಲಿ ತೊಗೊಂಬಂದ್ ಮಾವ? ಆ ಬುರುಡೆ ತೊಗೊಂಬಂದ್ ಅವ್ರು ಪ್ರಶ್ನೆ ಯಾಕೆ ಮಾಡಲಿಲ್ಲ? ಸ್ಥಳೀಯ ಪೊಲೀಸರು ಹೇಳಿದ್ರು ಅವನ ಮೊದಲು ಎನ್ಕ್ವೈರಿ ಮಾಡ್ಬೇಕಂತ. ಸೋಮವಾರ ದಿವಸ ಕೇಸ್ ಬರೆದಿತ್ತು ಕೋರ್ಟ್ನಲ್ಲಿ ಅವ್ನು ನಾರ್ಕೋ ಅನಾಲಿಸಿಸ್ ಮಾಡೋದಕ್ಕೆ. ಭಾನುವಾರ ದಿವಸ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಯಾಕೆ ಮಾಡಿದ್ರು? ಯಾವ ಕಾರಣಕ್ಕಾಗಿ ಮಾಡಿದ್ರು? ನೀವು ಮೂರು ಸೀನಿಯರ್ IPS ಆಫೀಸರ್ಗಳನ್ನು ಬಿಟ್ಟು ಇಡೀ ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಸಹಿತ ಎಲ್ಲ ಕಡೆ ನೀವು ತೆಗೆದಿರಲ್ಲ. ಬೇರೆ ಎಲ್ಲರೂ ಹೋಗಿ ಮಾಡ್ರಿ ನೋಡೋಣ. ನಾವೆಲ್ಲರೂ ಹೇಳ್ತೀವಿ, ನಾವು ಒಂದು ಕಡೆ ಇನ್ನೊಂದು ಧರ್ಮದ ಜಾಗದಲ್ಲಿ, ಇನ್ನೊಂದದವರ ಸಮಾಜದವರ ಜಾಗದಲ್ಲಿ, ಅವರ ಶ್ರದ್ಧಾ ಭೂಮಿಯಲ್ಲಿ ನಾನು ಯಾರನ್ನೊಬ್ಬನ ಹುಗಿದೀನಿ ಅಂತೀನಿ. ದರ್ಗಾದಾಗಂತೂ ಎಲ್ಲರೂ ಹುಗ್ದ ಇರ್ತಾರೆ. ಅಣ್ಣ, ನಾನೊಂದು ಇನ್ನೊಂದು ಹುಗಿದೀನಿ ಅಂತೀನ. ಹೋಗಿ ಆಗಿರಿ ನೋಡೋಣ ನಿಮ್ಮ ತಾಕತ್ತಿದ್ರೆ. ಹಿಂದೂಗಳಂದ್ರೆ ಕೇಳೋರಿಲ್ಲ. ಅಗದ್ರಪ್ಪ ಹೋಗ್ಲಿ, ಅವ ಒಂದಂದ ತೆಗೆದ್ರು, 2 ಆತು, 3 ಆತು, 17 ಆದ್ರು ರೀ. 17 ಆದ್ರೂ ಬಿಡ್ಲಿಕ್ಕೆ ತಯಾರಿದ್ದಿಲ್ಲ. ಯಾವಾಗ ಇಡೀ ರಾಜ್ಯದೊಳಗೆ ಜನ ಚೀತು ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ ಉಗಿಲಿಕ್ಕೆ ಶುರು ಮಾಡಿದ್ರು, ಆವಾಗ ಇದು ಬಂದಾಯ್ತು.
ಇದರೊಳಗೆ ಸಂಪೂರ್ಣವಾದಂತಹ ಷಡ್ಯಂತ್ರ ಇದೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ವಿಶೇಷವಾಗಿ ದೇಶದಲ್ಲಿಯೂ ಆಯಿತು ಮತ್ತು ಕಳೆದ 30-40 ವರ್ಷಗಳಿಂದ ಸದಾನಂದ ಗೌಡರು ಇಲ್ಲಿ ಹಿರಿಯರಾಗಿ ಸಾಕ್ಷಿ ಇದ್ದಾರೆ. ಸುಮಾರು 30-40 ವರ್ಷದಿಂದ ದಕ್ಷಿಣ ಕನ್ನಡದಲ್ಲಿ ಏನು ಪ್ರಯತ್ನ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದುತ್ವದ ಪರವಾಗಿರುವಂತಹ ಏಕೈಕ ಪಾರ್ಟಿ ಈ ಪಾರ್ಟಿಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ. ಆ ಕಾರಣಕ್ಕಾಗಿ ಇಲ್ಲಿನ ದೇವಸ್ಥಾನಗಳು, ಇಲ್ಲಿನ ಶ್ರದ್ಧಾ ಕೇಂದ್ರಗಳು, ಇಲ್ಲಿನ ನಮ್ಮ ಸಮಾಜದಲ್ಲಿರುವಂತಹ ನಮ್ಮ ಧಾರ್ಮಿಕ ಮುಖಂಡರ ಅವರ ನಡವಳಿಕೆಯ ಮೇಲೆ ಪ್ರಶ್ನೆ ಚಿಹ್ನೆಯನ್ನು ಹಾಕಿದ್ರೆ ಹಿಂದುತ್ವ ಅಳಗಾಡಬಹುದು ಅನ್ನುವಂಥ ಒಂದು ದುಷ್ಟ ವಿಚಾರದಿಂದ ಇವತ್ತು ನಮ್ಮ ದೇಶದೊಳಗೆ ಏನು ಕಾಂಗ್ರೆಸ್ ಪಾರ್ಟಿ ಅಂತಿದೆ, ಈ ಕಾಂಗ್ರೆಸ್ ಪಾರ್ಟಿ ದೇಶದ ವಿಭಜನೆಯ ಕಾಲದಿಂದ ಒಂದು ವರ್ಗದ ಪರವಾಗಿ ನಿಂತು ಇವ್ರದ್ದು ಥೇರಿ ಏನದ, ವೋಟ್ ಬ್ಯಾಂಕ್. ಇವರ ಧ್ಯೇಯ ಏನದ, ಡೆಮಾಕ್ರಸಿ ಒಳಗೆ ಒಂದು ಮಾತು ಹೇಳ್ತಾರೆ, ಫಾರ್ ದಿ ಪೀಪಲ್, ಬೈ ದಿ ಪೀಪಲ್, ಟು ದಿ ಪೀಪಲ್ ಅಂತ. ಇವರು ಫಾರ್ ದಿ ವೋಟ್ ಬ್ಯಾಂಕ್, ಟು ದಿ ವೋಟ್ ಬ್ಯಾಂಕ್, ಬೈ ದಿ ವೋಟ್ ಬ್ಯಾಂಕ್ ಇವರು. ಸ್ನೇಹಿತರೆ, ಇವತ್ತು ನಾವು ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ. ಈ ರೀತಿಯಾಗಿ ಯಾರು ನಡ್ಕೊಳ್ತಾರೆ ಮತ್ತು ಇವರಿಗೆ ಗೊತ್ತಿಲ್ಲ, ಇಲ್ಲಿ ಕೇವಲ ಒಂದು ವರ್ಗದವರು ಬರೋದಿಲ್ಲ. ಹುಬ್ಬಳ್ಳಿ, ಧಾರವಾಡ ಆ ಭಾಗದಿಂದ ಹಾವೇರಿ, ಗದಗ್, ಬಾಗಲಕೋಟೆ, ಬಿಜಾಪುರ್ ಇಲ್ಲಿಂದ ಎಲ್ಲ ವರ್ಗದವರು, ಅದರಲ್ಲೂ ಕೂಡ ಅತ್ಯಂತ ಹಿಂದುಳಿದ ವರ್ಗವರು, SC/ST ಜನಾಂಗದವರು ಬಂದು ಅಣ್ಣಪ್ಪನ ಮುಂದೆ ನಮಸ್ಕಾರ ಹಾಕಿ ಮಂಜುನಾಥನಿಗೆ ಮುಡಿ ಇಟ್ಕೊಟ್ಟು ಹೋಗುವಂತಹ ಒಂದು ಸಂಪ್ರದಾಯ ನಮ್ಮ ನಾಡಿನಲ್ಲಿದೆ. ಆ ಮಂಜುನಾಥನ, ಆ ಅಣ್ಣಪ್ಪ ಸ್ವಾಮಿಯ ಪ್ರಭಾವವನ್ನು ಕಮ್ಮಿ ಮಾಡಬೇಕು. ಪಾಪ ಇಲ್ಲ, ಪುಣ್ಯ ಇಲ್ಲ ಹಿಂದೂದಲ್ಲಿ ಅಂತೇಳಿ ತೋರಿಸಿ ನಮ್ಮ ಸಮಾಜವನ್ನು ಒಡಿಬೇಕು, ಶ್ರದ್ಧೆ ಕಮ್ಮಿ ಮಾಡಬೇಕು. ಇಡೀ ದೇಶದಲ್ಲಿ ಇದನ್ನೇ ತೋರಿಸ್ತಾ ಹೋಗಬೇಕನ್ನುವಂಥ ಒಂದು ಬಹುದೊಡ್ಡ ಷಡ್ಯಂತ್ರ ಇದರಲ್ಲಿ ಇದೆ ಸ್ನೇಹಿತರೆ. ಹಾಗಾಗಿ ಈಗ ಹೊಸದಾಗಿ ಶುರು ಮಾಡ್ಯಾರ. ಮೈಸೂರದ ಚಾಮುಂಡೇಶ್ವರಿ ಬೆಟ್ಟ ಅದು ಹಿಂದೂಗಳದಲ್ಲಂತ. ಯಾರ್ದ್ರಿ ಹಿಂದೂಗಳಲ್ಲ ಅಂತಂದ್ರೆ DK ಶಿವಕುಮಾರ್, ಅದು ಮುಜರಾಯಿ ಇಲಾಖೆಯಲ್ಲದಂದ್ರೆ ಹಿಂದೂ ದೇವಸ್ಥಾನದಲ್ಲಿ ಬರ್ತದೆ. ಇಷ್ಟಾದರೂ ನಿಮಗೆ ಗೊತ್ತಿರ್ಬೇಕಲ್ಲ, ಏನು ಆದ್ರೂ ಹೊಡಿಬೇಕಂತ ಮಾಡಿರಿ ನೀವು. ಅಲ್ಲೇ ಒಂದು ಯಾವುದೋ ಬೆಟ್ಟವನ್ನ ಯೇಸು ಬೆಟ್ಟ ಅಂತ ಮಾಡ್ಲಿಕ್ಕೆ ಹೊಟ್ರು, ತಲಾಂತರದಿಂದ ಇದ್ದಂಥದ್ದನ್ನ ರಾಮನಗರದಾಗ ಕಪಾಲಿ ಬೆಟ್ಟ. ಹಂಗೆ ಈ ಬೆಟ್ಟ ಏನ್ರ ಮಾಡ್ಲಿಕ್ಕೆ ಹೊಟ್ರೇನ್ರಿ DK ಶಿವಕುಮಾರ್? ಏನ್ ನಡೆಸಿರಿ ನೀವು ರಾಜ್ಯದೊಳಗ? ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ, ಮತ್ತು ನಿಮ್ಮ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ, ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ. ರಾಹುಲ್ ಗಾಂಧಿಗಂತೂ ನಾ ರಾಹುಲ್ ಗಾಂಧಿ ಹೆಸರು ಯಾಕೆ ತಗೊಂಡಿಲ್ಲ ಅಂತ ಕೆಲವ್ರಿಗೆ ಅದು ತಿಳಿದೇ ಇಲ್ಲ ಏನು ಹೇಳೋದು. ಹಾಗಾಗಿ ನಾನು ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ದು ಈ ನಾಟಕ ನಡೆಯೋದಿಲ್ಲ. ಇವತ್ತು ದೇಶದಲ್ಲಿ ಹಿಂದುತ್ವ ಮತ್ತು ಹಿಂದುತ್ವದ ಪರವಾಗಿರುವಂಥ ಕೋಟ್ಯಾಂತರ ಜನ ತಯಾರಾಗಿದ್ದಾರೆ. ನಮ್ಮ ವಿಚಾರಧಾರೆಯನ್ನ ಜನ ಒಪ್ಲಿಕ್ಕೆ ತಯಾರಾಗಿದ್ದಾರೆ ಸ್ನೇಹಿತರೆ. ನಿಮ್ಮಂಗೆ ಬಾಂಬ್ ಹಾಕಿದ್ರೆ ನಾವು ಡೋಜಿಯರ್ ಕೊಟ್ಕೋತ ಕೂಡುವಂತಹ ಜನ ಅಲ್ಲ ನಾವು. ನಿಮ್ಮಂಗೆ ನಾವು ಆಳ್ಕೋತ ಹೋಗಿ ಅಮೇರಿಕಾದ ಕಡೆ ಹೋಗುವಂತಹ ಜನ ಅಲ್ಲ ನಾವು. ಕಾಶ್ಮೀರದಾಗ ಯಾಸೀನ್ ಮಲ್ಲಿಕನ್ ಜೋಡಿ ಶೇಕ್ ಹ್ಯಾಂಡ್ ಮಾಡುವಂತಹ ಜನ ನಾವಲ್ಲ. ಟೆರರಿಸ್ಟ್ಗಳಿಗೆ ಬಿರಿಯಾನಿ ತಿನ್ನಿಸುವಂತಹ ಜನ ಅಲ್ಲ. ಈ ದೇಶದ ಮೇಲೆ ಕಣ್ಣು ಕೆತ್ತಗದು ನೋಡಿದ್ರೆ ಆ ಕಣ್ಣನ್ನು ಕಿತ್ತಿ ಹಾಕುವಂತಹ ಶಕ್ತಿ ಇವತ್ತು ಭಾರತಕ್ಕೆ ಬಂದಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಆಟ ನಡೆಯೋದಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ನಿಮ್ದು ಅಲ್ಟ್ರಾ ಲೆಫ್ಟಿಸ್ಟ್ ಸರ್ಕಾರ ಇರಬಹುದು, ಇರೋದಷ್ಟೇ ಹೆಸರಿಗೆ ಕಾಂಗ್ರೆಸ್, ಇದು ಹೆಸರು ಸಿದ್ದರಾಮಯ್ಯ. ಆದ್ರೆ ಸಿದ್ಧನೂ ಇಲ್ಲ, ರಾಮನೂ ಇಲ್ಲ ಅವರ ಮನಸ್ಸಿನಲ್ಲಿ. ಹಾಗಾಗಿ ಇವತ್ತು ಈ ಜಾಗೃತಿ ಸಮಾವೇಶವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ರಾಜ್ಯದ ಇಬ್ಬರು ವಿರೋಧ ಪಕ್ಷದ ನಾಯಕರು
ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಾಡಿದ್ದಾರೆ. ದೇಶದ ಹಿತದ ದೃಷ್ಟಿಯಿಂದ ಮೇಲೆ ನಮ್ಮ ಸರ್ಕಾರ ಇದೆ. ನಾನು ನಮ್ಮ ಪೂಜ್ಯ ಖಾವಂದರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಯಾರೇನೇ ಪ್ರಯತ್ನ ಮಾಡಲಿ ನಿಮಗೆ ಅಣ್ಣಪ್ಪನ ಆಶೀರ್ವಾದ ಇದೆ, ಮಂಜುನಾಥನ ಅನುಗ್ರಹ ಇದೆ, ಇಷ್ಟೊಂದು ಜನರ ಭಕ್ತರ ಬೆಂಬಲ ಇದೆ. ಇಲ್ಲೆಲ್ಲದರ ಸಲುವಾಗಿ ಇದರ ಎಲ್ಲದರ ಜೊತೆಗೆ ಮೇಲೆ ಮೋದಿ ಸರ್ಕಾರ ಇದೆ ಅನ್ನುವಂಥ ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಆ ಕಡೆ ನಾನು ಹೇಳ್ತಾ ಇದ್ದೆ ಚಾಮುಂಡಿ ಬೆಟ್ಟದ ಜೊತೆಗೆ ಈಗ ಮುಸ್ತಾಕ್ ಬಾನುನ್ ಕರ್ಕೊಂಬಂದು ಆ ದೀಪಾ ಬಸ್ತಿನ ಬಿಟ್ರೆ ಎಲ್ಲೋ ಪಾಪ ಬಂದು ದೀಪಾ ಬಸ್ತಿನ ಹಾಕ್ಬಿಟ್ರಿ. ಅವ್ರು ಹಿಂದೂ. ಮುಸ್ತಾಕ್ ಬಾನು ಏನು ಹೇಳಿದ್ರು, ನೀವು ಅರಿಶಿಣ ಕುಂಕುಮ ಹಾಕಿ ನೀವು ಚಾಮುಂಡೇಶ್ವರಿಯನ್ನ ನೀವು ದೇವತೆಯನ್ನಾಗಿ ಮಾಡಿಬಿಟ್ರಿ, ನಾವು ಕನ್ನಡ ಹೆಂಗೆ ಕಲಿಬೇಕಂತ ಕೇಳ್ಬೇಕಪ್ಪ ಇವ್ರ ಕಡೆಯಿಂದ. ಭುವನೇಶ್ವರಿಯನ್ನ ನಾವು ಹೆಂಗೆ ಒಪ್ಕೋಬೇಕಂತ. ಇಲ್ಲಿನ ಅನ್ನ ತಿಂತಾರ, ಕಾವೇರಿ ನೀರು ಕುಡಿತೀರಿ, ನಾಚಿಕ್ ಬರೋದಿಲ್ಲ ನಿಮ್ಗೆ ಹಿಂಗೆ ಮಾತಾಡಿ. ಮತ್ತೆ ಇವತ್ತು ನೀವು ಬಂದಲ್ಲಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತೀರಿ. ನಾವು ಉದ್ಘಾಟನೆ ಮಾಡೋಕ್ಕೂ ನಾ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟೇನೆ. ಉದ್ಘಾಟನೆ ಮಾಡೋದಕ್ಕೂ ಅಭ್ಯಂತರಿಲ್ಲ, ಕ್ಷಮೆ ಕೇಳ್ರಿ. ನಾನು ಭುವನೇಶ್ವರಿ ಮಾತೆಯನ್ನು ಒಪ್ತೀನಿ, ಚಾಮುಂಡಿ ಮಾತೆಯನ್ನು ಒಪ್ತೀನಿ. ನಾನು ಚಾಮುಂಡಿ ಮಾತೆಗೆ ತಲೆಬಾಗಿ ನಮಸ್ಕಾರ ಮಾಡಿ ಉದ್ಘಾಟನೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ರಿ. ನಾವು ನಿಮ್ಮನ್ನು ಬಂದು ಸ್ವಾಗತ ಮಾಡ್ತೀವಿ. ನಿಮ್ಮ ಏನು ಬೇಕಾದ್ ಮಾಡಿದ್ರೆ ನಡೀತದೆ ಅಂತ ತಿಳ್ಕೊಂಡ್ರಿ ದೇಶದಾಗ ನೀವು. ಆ ಕಾಲ ಹೋತದು. ನೆಹರು ಕಾಲ, ರಾಜೀವ್ ಗಾಂಧಿ ಕಾಲ, ಶಾಬಾನು ಪ್ರಕರಣದಾಗ ಬೇಕಾದಂಗೆ ತಿದ್ದೆ ಆಗ್ತಾನೆ. ಇವ್ರ ಕಾಲದಾಗ ಒಂದು ಕಾನೂನು ಮಾಡಿದ್ರು. ಯಾವ ರೀತಿ ಹಿಂದೂ ವಿರೋಧಿ ಮನಸ್ಥಿತಿ ಅದ ಅಂತಂದ್ರೆ ಅನೇಕರಿಗೆ ಗೊತ್ತಿಲ್ಲ. ಇಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ಅವರ ಒಂದು ಕಾನೂನು ಮಾಡ್ಲಿಕ್ಕೆ ಹೊರಟಿದ್ರು. ಏನದು? ಕಮ್ಯುನಲ್ ವೈಲೆನ್ಸ್ ಬಿಲ್. ಆ ಕಮ್ಯುನಲ್ ವೈಲೆನ್ಸ್ ಬಿಲ್ ಅಂದ್ರೆ ನಿಮ್ಮ ಊರಾಗ ನಿಮ್ಮ ಓಣ್ಯಾಗ ಗದ್ದಲಾದ್ರೆ ಅದಕ್ಕೆ ಬೇರೆ ಯಾರು ಹೊಣೆಗಲ್ಲ, ಕೇವಲ ಹಿಂದೂಗಳು ಮಾತ್ರ ಹೊಣೆ ಅನ್ನುವಂಥ ಒಂದು ಕಾನೂನು ಮಾಡ್ಲಿಕ್ಕೆ ಹೊಂಟಂತ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರ. ಅವತ್ತು 4 ಜನ ಈ ಕಾನೂನು ಜಾರಿಗೆ, 7 ಜನ ಸಮಿತಿ, ಅದರೊಳಗೆ 4 ಜನ ಅಲ್ಪಸಂಖ್ಯಾತರು ಇರ್ಬೇಕಂತ ಕಾನೂನು ಮಾಡ್ಲಿಕ್ಕೆ ಕೊಟ್ಟಿದ್ರು. ಆ ಕಾಲದಲ್ಲಿ ಪ್ರಣವ್ ಮುಖರ್ಜಿ ಅವರು ಬಾಳಾಗಿದ್ರೆ ಗಲಾಟೆ ಆಗತ್ತಾ, ಇದ್ರ ವಿರುದ್ಧವಾಗಿ ಜನ ಹೇಳ್ತಾರ ಅಂತ ಹೇಳಿದಾಗ 14ರ ನಂತರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಕಾನೂನು ಮಾಡ್ತೀವಿ ಅಂತ ಹೇಳಿದ್ರು. 14ರ ನಂತರ ಅಡ್ರೆಸ್ಸೇ ಸಿಗ್ತಾ ಇಲ್ಲ. 14ರ ನಂತರ ಅಲ್ಲ, ನೀವಿನ್ನು ಮುಂದೆ ಈ ದೇಶದೊಳಗೆ ನೀವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥ ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಹಾಗಾಗಿ ಜಾಗೃತಿ ಒಂದೇ ಇದಕ್ಕೆ ಪರಿಹಾರ. ಜಾತಿ, ಮತ, ಪಂಥ, ಭೇದ ಎಲ್ಲವನ್ನು ಬಿಟ್ಟು, ಭಾಷೆ ಎಲ್ಲವನ್ನು ಬಿಟ್ಟು ನಾವು ಒಂದಾಗಿ ಈ ದೇಶದ ಹಿತಕ್ಕಾಗಿ, ದೇಶದಿಂದ ಹೊರಗಡೆ ಆಕ್ರಮಣವಾದಾಗ ಅದಕ್ಕೂ ಎದುರಿಸಲಿಕ್ಕೆ ನಮ್ಮ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಡ್ತಾ, ದೇಶದೊಳಗೆ ಒಳಗಿದ್ದಂಥವ್ರು ಇಂಥ ಕುತ್ಸಿತ ಬುದ್ಧಿಯವರು ನಮ್ಮ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡಬೇಕಾದ್ರೆ ಅದರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಸಮಾಜ ಒಂದಾಗಬೇಕು. ಅಣ್ಣಪ್ಪನ ಆಶೀರ್ವಾದ ಎಲ್ಲರಿಗೂ ಇದೆ. ಅಣ್ಣಪ್ಪನ ಆಶೀರ್ವಾದ, ಮಂಜುನಾಥನ ಅನುಗ್ರಹ ಎಲ್ಲರಿಗೂ ಇದೆ. ಆದರೆ ನಾವೆಲ್ಲರೂ ಸದಾ ಕಾಲವಾಗಿ ಜಾಗೃತವಾಗಿದ್ದು ಈ ರೀತಿಯ ಷಡ್ಯಂತ್ರಗಳನ್ನು ವಿಫಲಗೊಳಿಸುವುದೇ ನಮ್ಮೆಲ್ಲರ ಇವತ್ತು ಆದ್ಯ ಕರ್ತವ್ಯ ಆಗಬೇಕನ್ನುವಂಥ ಮಾತನ್ನು ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ, ಮಂಜುನಾಥ್ ಸ್ವಾಮಿ ಕಿ, ಅಣ್ಣಪ್ಪ ಸ್ವಾಮಿ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.